ಭಾರತದ ಭೂಭಾಗದಲ್ಲಿ ಮಾತ್ರ ರಾಮನ ಹೆಸರಿದೆ. ರಾಮನ ಅವತಾರಗಳೆಲ್ಲ ಬರೀ ಭಾರತದಲ್ಲಿ ನಡೆದಿದೆಯಲ್ಲ, ಅವನು ಹೇಗೆ ಚಕ್ರವರ್ತಿ ಅಂತೆಲ್ಲ ಕೆಲವರೆಲ್ಲ ಕೇಳ್ತಾರೆ. ಅದು ಅರ್ಥಹೀನ. ಯಾಕೆಂದರೆ ರಾಮನ ಕಾಲದಲ್ಲಿ ಅಖಂಡ ಭಾರತವಿತ್ತು. ಅಖಂಡ ಭಾರತ ಅಂತಂದರೆ ಆಲ್ಮೋಸ್ಟ್ ಪೂರ್ತಿ ಏಷ್ಯಾ ಖಂಡ ರಾಮನ ಕೈಯಲ್ಲಿತ್ತು. ಇಡೀ ಪ್ರಪಂಚದ ಎಲ್ಲ ಖಂಡಗಳು ರಾಮನ ಆಳ್ವಿಕೆಗೆ ಒಳಪಟ್ಟಿದ್ವು. ಆದ್ದರಿಂದಲೇ ಅವನು ಚಕ್ರವರ್ತಿ. ಇವತ್ತಿಗೂ ಕೂಡ ನೀವು ಇಂಡೋನೇಷಿಯಾ, ಅಲ್ಲಿ ಬಾಲಿ, ಸುಮಾತ್ರಾ, ಜಾವಾ, ಕಾಂಬೋಡಿಯಾ, ಬರ್ಮಾ, ಭೂತಾನ್, ಶ್ರೀಲಂಕಾ, ಆಮೇಲೆ ಥೈಲ್ಯಾಂಡ್, ಬ್ಯಾಂಕಾಕ್, ಕಾಂಬೋಡಿಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಎಲ್ಲೇ ಹೋದ್ರೂ ನೀವು ರಾಮನ ಹೆಸರುಗಳನ್ನು ನೋಡ್ಬೋದು, ರಾಮನ ಶಿಲ್ಪಗಳನ್ನು ನೋಡ್ಬೋದು, ರಾಮನ ಶಾಸನಗಳನ್ನು ನೋಡ್ಬೋದು, ರಾಮನ ಹೆಸರಲ್ಲಿ ಇರುವಂತಹ ಹೆಸರುಗಳನ್ನು ನೋಡ್ಬೋದು. ಒಂದು ಮುಖ್ಯವಾದ ಉದಾಹರಣೆಯನ್ನು ನಿಮಗೆ ಕೊಡೋದಾದರೆ, ಕೊರಿಯಾದಲ್ಲಿ ಇವತ್ತಿಗೂ ಕೂಡ ಅವರು ಅಯೋಧ್ಯೆಯ ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ ರಾಜಮನೆತನದವರು. ಥೈಲ್ಯಾಂಡಲ್ಲಿರೋ ರಾಜರು ಸಂಬಂಧಗಳನ್ನು ಇಟ್ಕೊಂಡಿದ್ದಾರೆ. ಥೈಲ್ಯಾಂಡಲ್ಲಿ ರಾಮಾಯಣದ ಪರಿಕಲ್ಪನೆಗಳನ್ನು, ನೃತ್ಯವನ್ನು ಮಾಡಲಾಗ್ತದೆ, ಬಾಲಿಯಲ್ಲಿ ಮಾಡಲಾಗ್ತದೆ. ಈಜಿಪ್ಟ್ನ ರಾಜರುಗಳ ಹೆಸರೆಲ್ಲ ರಾಮೋಸೆಸ್ ಅಂತ ಬರ್ತದೆ. ಅತಿ ದೊಡ್ಡ ರಾಜರುಗಳವರೆಲ್ಲ ರಾಮೋಸೆಸ್ 1, ರಾಮೋಸೆಸ್ 2 ಅಂತೆಲ್ಲ ಬರ್ತದೆ. ಆ ಸಂಸ್ಕೃತದ ಹೆಸರು ರಾಮಸ್ ಅಂತ, ರಾಮನ ಹೆಸರಲ್ಲೇ ಬಂದಿರೋರು ಅವರೆಲ್ಲ. ರಾಮಸ್ ಅಂತ ಬರ್ತದಲ್ಲ, ರಾಮಃ ಅಂತ. ಹಾಗೆ ಈಜಿಪ್ಟ್ನ ರಾಜರುಗಳು ರಾಮೋಸೆಸ್ಗಳೆಲ್ಲ ರಾಮನ ಹೆಸರಲ್ಲೇ ಬಂದಿರೋರು. ಇನ್ನು ಇಲ್ಲಿ ನಮ್ಮ ಕೇರಳದಲ್ಲಿ ತಿರುವನಂತಪುರದ ರಾಜರುಗಳಿದ್ದಾರೆ. ಅವರಿಗೆಲ್ಲ ರಾಮವರ್ಮ ಅಂತಲೇ ಹೆಸರು. ಅವರೆಲ್ಲ ಹೆಸರು, ಪ್ರತಿಯೊಬ್ಬ ರಾಜನ ಹೆಸರು ರಾಮವರ್ಮನೇ, ಅಲ್ಲಿ ಬೇರೆ ಹೆಸರೇ ಇಲ್ಲ ಅವ್ರಿಗೆ. ಅವರು ಅನಂತ ಪದ್ಮನಾಭ ದಾಸ ಅಂತ ಕರ್ಕೊಂಡ್ರು. ಅಲ್ಲಿ ಅವರು ಬ್ರಿಟಿಷರಿಗೂ ಕೂಡ ಸೋಲಿಲ್ಲ, ಬ್ರಿಟಿಷರೇ ಸೋತೋದ್ರು ಅವರ ಎದುರುಗಡೆ. ಆ ರಾಜಮನೆತನವನ್ನು ಯಾರೂ ಗೆಲ್ಲಕ್ಕಾಗಲಿಲ್ಲ. ಅವರು ಎಲ್ಲ ರಾಜರ ಹೆಸರು ಕೂಡ ರಾಮವರ್ಮನೇ. ಕಂಡಿಡಿಯೋಕ್ಕೋಸ್ಕರ ಏನು ಮಾಡ್ತಾರೆ, ಸ್ವಾತಿ ತಿರುನಾಳ್ ಅಂದರೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದ ರಾಮವರ್ಮ, ಮೂಲ ತಿರುನಾಳ್ ರಾಮವರ್ಮ ಅಂದರೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ರಾಮವರ್ಮ ಅಂತ ಅಷ್ಟೇ ಹೊರತು ಅವರೆಲ್ಲರ ರಾಜರಿಗೂ ರಾಮ 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 ಅಂತಲೇ ಹೆಸರು. ಹೀಗೆ ಈ ರಾಜಮನೆತನಗಳಲ್ಲೇ ರಾಮ ಬಂದ್ಬಿಡ್ತು. ನಮ್ಮಲ್ಲಿ ವಿಜಯನಗರದ ಸಾಮ್ರಾಜ್ಯದ ರಾಮರಾಯ ಅಂತ ಹೆಸರಿಟ್ಕೊಂಡಿದ್ದ, ರಾಮ ಅಂತ. ಹಾಗೆಯೇ ನೀವು ನೋಡಿದ್ರೆ ಅನೇಕ ರಾಜರುಗಳು ರಾಮಗುಪ್ತ ಅಂತ ಹೆಸರಿಟ್ಕೊಂಡಿದ್ದ, ಗುಪ್ತರಲ್ಲಿ. ಎಲ್ಲ ರಾಜಮನೆತನಗಳಲ್ಲಿ ರಾಮನ ಹೆಸರನ್ನು ಇಟ್ಕೊಂಡಿರುವಂತಹ ಅನೇಕ ರಾಜಮನೆತನಗಳನ್ನು ನೋಡ್ತೀವಿ. ಅದೂ ಅಲ್ಲದೆ ರಾಮನಾಡು ಅಂತ ಒಂದು ಜಾಗ ಇದೆ ಇಲ್ಲಿ, ರಾಮನಾಥಪುರಂ ಜಾಗದಲ್ಲಿ, ಅಲ್ಲಿ ರಾಮನ ಹೆಸರಲ್ಲೇ ರಾಜಮನೆತನ ಇದೆ. ಸೊ ಹೀಗೆ ಈ ಎಲ್ಲ ರಾಜಮನೆತನಗಳು ಆ ರಾಮನಿಂದಾನೇ ಪ್ರೇರೇಪಿತವಾಗಿ ರಾಮನ ಹೆಸರನ್ನೇ ಇಟ್ಕೊಂಡು ಆಳಿರೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ವಿಯೆಟ್ನಾಂ, ಇಂಡೋನೇಷಿಯಾ, ಅಫ್ಘಾನಿಸ್ತಾನ, ಕಾಂಬೋಡಿಯಾ ದೇಶಗಳಲ್ಲಿ ರಾಮನಾಮ ಜಪಕ್ಕೆ ಕಾರಣಗಳು ಅವೆಲ್ಲವೂ ಕೂಡ ಒಂದು ಕಾಲದಲ್ಲಿ ಭಾರತದ ರಾಜ ಆಡಳಿತಕ್ಕೆ ಒಳಪಟ್ಟಿತ್ತು. ಅಲ್ಲಿ ಆಳಿದಂತಹ ರಾಜರುಗಳು ನಮ್ಮವರೇ ಆಗಿದ್ದರು. ಅಲ್ಲಿ ಅದೇ ಸಂಸ್ಕೃತಿಯಿಂದ ಕೂಡಿದ್ರು, ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದರು. ಇಂಡೋನೇಷಿಯಾಕ್ಕೆ ಶ್ರೀವಿಜಯ ಅಂತ ಹೆಸರು, ವಿಯೆಟ್ನಾಂಗೆ ಚಂಪಾ ಅಂತ ಹೆಸರು, ಹಳೆ ದೇಶದ ಹೆಸರು. ಅಫ್ಘಾನಿಸ್ತಾನಕ್ಕೆ ಗಾಂಧಾರ ಅಂತ ಹೆಸರು, ಪಾಕಿಸ್ತಾನಕ್ಕೆ ಲವಕುಶನಗರ ಅಂತ ಹೆಸರು. ಹೀಗೆ ನಮ್ಮ ಬ್ರಹ್ಮದೇಶ ಅಂತ ಚೀನಾಗೆ ಹೆಸರು, ಶ್ರೀಲಂಕಾ, ಇಲ್ಲೆಲ್ಲ ನಮ್ಮ ಸಂಸ್ಕೃತಿಯೇ ಇದ್ದಿದ್ದು. ಆಳಿದ್ದೆಲ್ಲರೂ ನಮ್ಮ ಸಂಸ್ಕೃತಿಯಿಂದ ಪ್ರಭಾವಿತವಾದ ರಾಜರುಗಳೇ. ಕಾಂಬೋಡಿಯಾದಲ್ಲಿ ಇವತ್ತಿಗೂ ಕೂಡ ಇಡೀ ಪ್ರಪಂಚದಲ್ಲೇ ದೊಡ್ಡ ದೇವಸ್ಥಾನ ಇದೆ, ವಿಷ್ಣುವಿನ ದೇವಸ್ಥಾನ. ಅಲ್ಲಿ ಕೂಡ ರಾಮನ ಚರಿತ್ರೆಗಳೆಲ್ಲ ಕೆತ್ತಲಾಗಿದೆ. ಕಾಂಬೋಡಿಯಾದಲ್ಲಿದೆ. ಅನೇಕ ಶಾಸನಗಳಲ್ಲಿ ರಾಮನ ಹೆಸರನ್ನು ಹೇಳಲಾಗಿದೆ. ಹಾಗಾಗಿ ಇದೆಲ್ಲ ಭಾರತಕ್ಕೆ ಸೇರಿದ್ದ ಜಾಗವೇ ಆಗಿದ್ದರಿಂದ ಅಲ್ಲೆಲ್ಲ ಭಾರತೀಯ ಸಂಸ್ಕೃತಿಯೇ ಇದೆ. ದೇಶಗಳಲ್ಲಿ ರಾಮನನ್ನು ಹೇಗೆ ಆರಾಧಿಸಲಾಗುತ್ತೆ? ರಾಮನ ಹೆಸರಲ್ಲಿ ಅನೇಕ ಉತ್ಸವಗಳು ನಡೆಯುತ್ತೆ. ರಾಮಾಯಣದ ಕಥಾನಕಗಳನ್ನು ವಿಯೆಟ್ನಾಂ, ಬಾಲಿ, ಇಂಡೋನೇಷಿಯಾ, ಥೈಲ್ಯಾಂಡ್, ಬ್ಯಾಂಕಾಕ್, ಚೀನಾ ಎಲ್ಲ ಕಡೆಯಲ್ಲೂ ಅಭಿನಯಿಸಲಾಗುತ್ತೆ. ರಾಮಾಯಣ ಅವರಿಗೆ ಒಂದು ಪ್ರೇರೇಪಣಾದಾಯಕವಾದಂತಹ ಒಂದು ಮಹಾಕಾವ್ಯ. ಇತಿಹಾಸ ಕೊರಿಯಾದಲ್ಲಿದೆ, ಈಜಿಪ್ಟಲ್ಲಿದೆ. ಹಾಗಾಗಿ ನೀವು ನೋಡಿದ್ರೆ ಇದೊಂದು ಪ್ರಪಂಚವ್ಯಾಪಿಯಾದಂತಹ ಒಂದು ಸಂಸ್ಕೃತಿಯಾಗಿತ್ತು. ರಾಮ ಕೇವಲ ಭಾರತಕ್ಕೆ ಮಾತ್ರ ಆದರ್ಶ ಪುರುಷನಲ್ಲ, ಪ್ರಪಂಚಕ್ಕೆ ಆದರ್ಶ ಪುರುಷನಾಗಿದ್ದ ಅನ್ನೋದು ಇದರಿಂದ ನಮಗೆ ಸಾಬೀತಾಗುತ್ತೆ.